N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಚುನಾವಣೆ ರಂಗೇರಿದ್ದು ಹೈ ವೋಲ್ಟೇಜ್ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ನಡುವೆ ನೇರ ಜಿದ್ದಾಜಿದ್ದಿ ಸ್ಪರ್ಧೆಯಾಗಿ ಮಾರ್ಪಟ್ಟಿದೆ. ನಿನ್ನೆ ಪ್ರಚಾರದ ನಿಮಿತ್ತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರ ಪ್ರಚಾರಕ್ಕೆ ಆಗಮಿಸಿದ ವಿಧಾನ ಪರಿಷತ್ ಸದಸ್ಯ ಚಿನರಾಜು ಹಟ್ಟಿಹೊಳಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ, ಈ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 2 ಲಕ್ಷ ಮತಗಳ ಅಂತರದಿಂದ ಕೈ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಗೆದ್ದು ಎಂಪಿ ಆಗುವುದು ಖಚಿತ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರದ್ಧಾ ಶೆಟ್ಟರ್ ಅವರ ಹಾಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕವಾಗಿದೆ ಎಂಬ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಸಾಕಷ್ಟು ರಂಗೇರಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅತ್ಯಂತ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರ, ವಿಶೇಷವಾಗಿ ಕೈ ಅಭ್ಯರ್ಥಿಯಾಗಿರ್ತಕ್ಕಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರ ಅವರ ಮಾವನವರಾಗಿರ್ತಕ್ಕಂಥ ಚಂದ್ರರಾಜ್ ಹಟ್ಟಿಹೊಳಿ ಅವರು ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಇವತ್ತು ಬೆಳಗಾವಿ ಒಂದು ತಾಲೂಕಿನ ಒಂದ್ ರೀತಿ ಗಡಿ ಗ್ರಾಮಕ್ಕೆ ಬಂದಿದೆ, ಕುಕ್ಕರೊಳಿಗೆ. ಸರ್ ನಮಸ್ಕಾರ. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಒಂದ್ ರೀತಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ನೆಲೆಸಿದ್ದೀರಾ. ವಿಶೇಷವಾಗಿ ಗೆಲುವಿನ ಒಂದು ನಿರೀಕ್ಷೆಯಲ್ಲಿ ಇದ್ದೀರಾ. ಯಾವ ರೀತಿ ನಡೀತಾ ಇದೆ ಸರ್ ಪ್ರಚಾರ? ನೋಡಿ, ನಮ್ಮ ಬೆಳಗಾವಿ ಜಿಲ್ಲೆಗೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಅವರು ಎಲ್ಲ ವರಿಷ್ಠರು ಸೇರ್ಕೊಂಡು, ಸತೀಶ್ ಜಾರಕಿಹೊಳಿ ಅವರು ಸೇರ್ಕೊಂಡು ಎರಡೂ ಕಡೆ ಯುವ ಪ್ರತಿಭೆಗಳಿಗೆ, ಯುವ ಮುಖಗಳಿಗೆ ಇವತ್ತು ಟಿಕೆಟ್ ಕೊಟ್ಟಿದ್ದಾರೆ. ಒಂದ್ ಕಡೆ ಮೃಣಾಲ್ ಹೆಬ್ಬಾಳ್ಕರು, ಇನ್ನೊಂದ್ ಕಡೆ ಪ್ರಿಯಾಂಕಾ ಜಾರಕಿಹೊಳಿ. ಜಿಲ್ಲಾದ್ಯಂತ ನಾವು ಮಾಡಿದ ಸರ್ವೆ ಪ್ರಕಾರ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ಪಷ್ಟವಾದಂತ ಒಲವಿದೆ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಹೋದಲ್ಲೆಲ್ಲ ಅಭೂತಪೂರ್ವವಾದಂತ ಸಪೋರ್ಟ್ ಸಿಗ್ತಾ ಇದೆ. ಅದಕ್ಕಾಗಿ ಎರಡೂ ಕಡೆ ನಾವು ಸ್ಪಷ್ಟವಾಗಿ ಎರಡೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರಂತ ತಮ್ಮಲ್ಲಿ ನಾನು ಹೇಳಿಕ್ ಬಯಸ್ತೇನೆ. ಸರ್, ಈಗ ವಿಶೇಷವಾಗಿ ಒಂದ್ ರೀತಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ಒಂದ್ ರೀತಿ ಸೊಸೆ ಸುರೇಶ್ ಅಂಗಡಿ ಅವರ ಮಗಳು ಒಂದ್ ಮಾತು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಭಾಗ್ಯಗಳು ಇವು ತಾತ್ಕಾಲಿಕ, ಬಿಜೆಪಿ ಪಕ್ಷದಿಂದ ಕೊಟ್ಟಿರ್ತಕ್ಕಂಥವೇ ಪರ್ಮನೆಂಟ್ ಅಂತಕ್ಕಂಥ ಮಾತು ಹೇಳಿದ್ದಾರೆ ಸರ್. ಇಲ್ಲ, ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಕೊಟ್ಟಂತ ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇದಾವೆ. ಈಗಾಗಲೇ ಜನರ ಹತ್ರ ಫಲ ಉಣ್ತಾ ಇದಾರೆ. ಇವ್ರ ಗ್ಯಾರಂಟಿ ಎಲ್ಲಿದೆ? ಇವ್ರು 15 ಲಕ್ಷ ರೂಪಾಯಿ ಕೊಡ್ತಾನಂತ 2014 ಹೇಳಿದವರು ಇನ್ನೂ ಮಟ್ಟ ಹೊಳಿ ಬಂದಿಲ್ಲ. 2 ಲಕ್ಷ ಉದ್ಯೋಗ ಕೊಡ್ತಾನಂತ ಹೇಳಿದವರು ಹೊಳಿ ಬಂದಿಲ್ಲ. ನಮ್ಮ ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತಾನಂತ ಹೇಳಿದವರು 400 ರೂಪಾಯಿ ಇದ್ದ ಸಿಲಿಂಡರ್ 1200 ರೂಪಾಯಿ ಹೋದ್ ಹಚ್ಚಿರ್. ಪಾಪ ನಮ್ ಜನರದ 60 ರೂಪಾಯಿ ಇದ್ದದ ಪೆಟ್ರೋಲ್ ಈಗ 100 ರೂಪಾಯಿ ಹೋಗಿದಾರ. ಅಂತ ಸಂದರ್ಭದಾಗ ಇವರು ಗ್ಯಾರಂಟಿಗಳು ಪೊಳ್ಳ ಗ್ಯಾರಂಟಿಗಳು, ನಮ್ಮ ಗ್ಯಾರಂಟಿಗಳು ಆಲ್ರೆಡಿ ಜನರಿಗೆ ತಲುಪ್ತಾ ಇದೆ. ನಿರಾಶಾ ಮನೋಭಾವನೆಯಿಂದ, ಸೋಲೋ ಭೀತಿಯಿಂದ ಅವ್ರು ಆ ರೀತಿ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಸರ್, ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ತಮ್ಮ ಒಂದ್ ರೀತಿ ಮೃಣಾಲ್ ಹೆಬ್ಬಾಳ್ಕರ್ಗೆ ಕೊಟ್ಟಿದ್ದೀರಾ. ಸಾಕಷ್ಟು ಒಂದ್ ರೀತಿ ಬೆಳಗಾವಿ ಲೋಕಸಭೆಗೆ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ. ಏನಾದ್ರು ಗೆದ್ದು ಬಂದ್ರೆ ಏನ್ ನಿರೀಕ್ಷೆ ಮಾಡ್ಬೋದು ಸರ್ ಬೆಳಗಾವಿ ಲೋಕಸಭೆಗೆ ಪೂರಕವಾಗಿ? ನೋಡಿ, ಮೃಣಾಲ್ ಹೆಬ್ಬಾಳ್ಕರ್ ಗೆದ್ದೇ ಗೆಲ್ತಾರೆ. ಬೆಳಗಾವಿ ಲೋಕಸಭಾ ಈ ಸರಿ ನಾವು ಕಾಂಗ್ರೆಸ್ ತೆಕ್ಕೆ ತಗೊಳ್ಳೋದು ಅದು 100ಕ್ಕೆ 100 ಸತ್ಯ. ಗೆದ್ದ ನಂತರ ಅವರು ಸ್ಪಷ್ಟವಾಗಿ ಯುವಕರಿಗೆ ಉದ್ಯೋಗ ಅವಕಾಶ ನೀಡಲಿಕ್ಕೆ ಹೊಸ ಹೊಸ ಇಂಡಸ್ಟ್ರಿಗಳನ್ನ, ಹೊಸ ಹೊಸ ಕಂಪ್ನಿಗಳನ್ನ, ITBT ಸಂಸ್ಥೆಗಳನ್ನ ಬೆಳಗಾವಿ ಜಿಲ್ಲೆಗೆ ತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಅದನ್ನ ತರುವ ಮೂಲಕ ಬೆಳಗಾವಿ ಜಿಲ್ಲೆಯ ಯುವ ಪ್ರತಿಭೆಗಳಿಗೆ, ಯುವ ಹುಡುಗರಿಗೆ, ಇಂಜಿನಿಯರ್ಗಳಿಗೆ, ಗ್ರಾಜ್ಯುಯೇಟ್ಸ್ಗಳಿಗೆ ಬೆಳಗಾವಿಯಲ್ಲೇ ನೌಕರಿ ಸಿಗೋ ರೀತಿ ಅವರು ಕಾರ್ಯಗಳನ್ನ ಮಾಡ್ತಾರಂತ ನಾನು ಹೇಳಕ್ ಬಯಸ್ತೇನೆ. ಬಿಜೆಪಿ ಮತ್ತೆ JDS ಒಂದ್ ರೀತಿ ಒಗ್ಗಟ್ಟಾಗಿ ಹೋಗಿರ್ತಕ್ಕಂಥದ್ದು ಏನಾರು ಪರಿಣಾಮ ಬೀರಬಹುದು ಸರ್? ಇಲ್ಲ ನೋಡ್ರಿ, ಅವರಲ್ಲಿ ಬಹಳ ಗೊಂದಲಗಳಿದೆ. ಈಗಾಗಲೇ ಒಡೆದ ಮನೆ ಅದು ಬಿಜೆಪಿ. ಈಗಾಗಲೇ ನೋಡ್ರಿ, ಈಶ್ವರಪ್ಪ ಒಂದ್ ಕಡೆ ತಮ್ಮ ಅಸಮಾಧಾನವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಇನ್ನೊಂದ್ ಕಡೆ CT ರವಿ ಅವರು ತಮ್ಮ ಅಸಮಾಧಾನ ಹೊರಗೆ ಹಾಕ್ತಾ ಇದ್ದಾರೆ. ಇನ್ನೊಂದ್ ಕಡೆ ನಮ್ಮ ಯತ್ನಾಳ್ ಗೌಡ್ರು ಅವ್ರದೇ ಒಂದು ದಾಟಿಯಲ್ಲಿ ಯಡಿಯೂರಪ್ಪ ಅವ್ರನ್ನ ಬೈತಾ ಇದ್ದಾರೆ. ತುಂಬಾ ಅವರಲ್ಲಿ ಕನ್ಫ್ಯೂಷನ್ಗಳದಾವು. ಬಿಜೆಪಿಯಲ್ಲಿ ಸಮಾನತೆಯ ಕೊರತೆ ಕಾಣ್ತಾ ಇದೆ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಅವ್ರದೇ ಪಕ್ಷದ ಮುಖಂಡರು ಗೋಬ್ಯಾಕ್ ಶೆಟ್ಟರ್ ಅಂತ ಇದ್ದಾರೆ. ಶೆಟ್ಟರ್ ಹೊರಗಿನವರು ನಮ್ಮ ಮೇಲೆ ಏನಕ್ಕೆ ಹಾಕಿದಾರೆ ಅಂತ ಬಿಜೆಪಿ ಅವರು ಜಾಸ್ತಿ ಮಾತಾಡ್ತಾ ಇದಾರೆ, ನಾವು ಮಾತಾಡ್ತಾ ಇಲ್ಲ. ಯಾವುದೇ ಸಂದರ್ಭದಲ್ಲಿ ನನಗನ್ಸುತ್ತೆ ಬಿಜೆಪಿ ಗೊಂದಲಗಳಿಂದ ಅವ್ರ ಪರವಾದಂತ ಅಲೆ ಕರ್ನಾಟಕ ರಾಜ್ಯದಲ್ಲಿಲ್ಲ. ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷದ ಪರವಾದಂತ ಅಲೆ ಇದೆ. ನಮ್ಮ ಗ್ಯಾರಂಟಿಗಳು ನಮ್ಮನ್ನ ಕೈ ಹಿಡಿತಾವ, ನಮ್ಮ ಅಭಿವೃದ್ಧಿ ಪರವಾದಂತ ಕೆಲಸಗಳು ನಮ್ಮ ಕೈ ಹಿಡಿತಾವ. 20ಕ್ಕೂ ಹೆಚ್ಚು ಸೀಟನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಗೆಲ್ತೇವೆ. ಈಗ ಯತ್ನಾಳ್ ಅವರು ಒಂದು ಬಾಂಬ್ ಹಾಕಿದ್ರು ಸರ್. ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ BSY ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಹೇಳಿ. ನಾಳ್ಗೌಡ್ರು ಹಂಗೆ ಅವರು ಏನೇನೋ ಒಂದು ಹಾಸ್ಯ ಚಟಾಕಿ ಹಾರಿಸ್ತಿರ್ತಾರ. ಅವ್ರಿಗೆ ಪಾಪ ಯಡಿಯೂರಪ್ಪ ಅವ್ರ ಮೇಲೆ ಬಹಳ ಪ್ರೀತಿ.
ಯಡಿಯೂರಪ್ಪ ಅವ್ರ ಮೇಲೆ ಇದ್ದ ಪ್ರೀತಿಯಿಂದ ಅವ್ರು ಏನೇನೋ ಮಾತಾಡ್ತಾರೆ. ಆದ್ರೆ ಅದಕ್ಕೆ ಯಾವುದೂ ಅರ್ಥ ಇಲ್ಲ. ಯಡಿಯೂರಪ್ಪ ಅವ್ರ ಜೊತೆ ನಾವು ಹೊಂದಾಣಿಕೆ ಮಾಡುವ ಪ್ರಶ್ನೆನೇ ಬರೋದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ರಾಜ್ಯದ ಒಂದು ಉದಯೋನ್ಮುಖ ನಾಯಕಿಯವರು. ಒಳ್ಳೆ ರೀತಿಯಿಂದ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಲಿ ಮಂತ್ರಿಗಳಿದ್ದಾರೆ, ಅವ್ರದೇ ಆದಂಥ ಸಂಘಟನೆ ಇದೆ, ಅವ್ರದೇ ಆದಂಥ ಅಭಿಮಾನಿಗಳಿದ್ದಾರೆ. ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಇವತ್ತು ಮೃಣಾಲ್ ಹೆಬ್ಬಾಳ್ಕರ್ಗೆ ಶ್ರೀರಕ್ಷೆ ಆಗುತ್ತೆ ಅಂತ ಹೇಳಿ ಕಳಿಸ್ತೇನೆ. ತಾವು ಸಹ ವಿಧಾನ ಪರಿಷತ್ ಸದಸ್ಯರಿದ್ದೀರಾ. ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಒಂದು ಗೆಲ್ಲೋದಕ್ಕೆ ಏನು ಭರವಸೆ, ಏನು ಆಶಾಭಾವನೆ ತುಂಬಲಿಕ್ಕೆ ಇಷ್ಟಪಡ್ತೀರಿ? ನೋಡ್ರಿ, ಯಾವತ್ತು ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಮಾಡೈತಿ, ಬಡವರ ಪರವಾಗಿ, ರೈತರ ಪರವಾಗಿ, ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ ನಾವು ಕೆಲಸ ಮಾಡಿದ್ದೀವಿ. ಈಗಲೂ ಕೂಡ ದೇಶದಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ರೀತಿ ನಮ್ಮನ್ನೆಲ್ಲ ಒಂದು ಭಯ ಕಾಡ್ತಾ ಇದೆ. ಒನ್ ಮ್ಯಾನ್ ಶೋ, ಒಂದು ಹಿಟ್ಲರ್ಗಿರಿ ನಡೀತಾ ಇದೆ. ಮೊನ್ನೆ ನೋಡ್ಬೇಕು ನೀವು, ಪಾಪ ನಮ್ಮ ದೆಹಲಿ CM ಆದಂಥ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಯಾವುದೇ ಕಾರಣ ಇಲ್ಲದ್ಲೆ ಅರೆಸ್ಟ್ ಮಾಡಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ತುಂಬ್ರಂತ ನೋಟಿಸ್ ಕಳಿಸ್ತಾರೆ. ಒಂದ್ ರೀತಿ ಎಲ್ಲರೂ ಭಯದ ವಾತಾವರಣದಲ್ಲಿ ಇದ್ದೀವಿ. ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಬೆಲೆ ಏರಿಕೆ ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜನರು ಬದಲಾವಣೆ ಬಯಸ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಆಶಾ ಮನೋಭಾವನೆ ನನಗೂ ಇದೆ. ದೇಶದಲ್ಲಿ ಬದಲಾವಣೆ ಆಗುತ್ತೆ, ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ. ನಮ್ಮ ಇಂಡಿಯಾ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಸಿಗ್ತದೆ ಅಂತ ಹೇಳಿಕ್ ಬಯಸ್ತೇನೆ. ಕೊನೆ ಪ್ರಶ್ನೆ ಸರ್, ಎಷ್ಟು ಅಂತರದಿಂದ ಗೆಲ್ಬಹುದು ಅಂತ ಏನಾದ್ರು ನಿರೀಕ್ಷೆ ಮಾಡ್ಬೋದು? ಸುಮಾರು 2 ಲಕ್ಷ ಮತಗಳ ಅಂತರದಿಂದ ಮೃಣಾಲ್ ಹೆಬ್ಬಾಳ್ಕರ್ ಈ ಸರಿ ಬೆಳಗಾವಿ ಪಾರ್ಲಿಮೆಂಟ್ ಅಲ್ಲಿ ಗೆಲ್ತಾರೆ. ಇವಿಷ್ಟು ಒಟ್ಟಾರೆ ಶಿಖರೆ ಗೊತ್ತಾಯ್ತಲ್ಲ. ಯುವ ಮುಖಂಡರಾಗಿರ್ತಕ್ಕಂಥ ಮತ್ತು MLC ಅವರು ಆಗಿರ್ತಕ್ಕಂಥ ಶ್ರೀ ಚಂದ್ರರಾಜಣ್ಣ ಅಟಿವಳ್ಳಿ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಸರ್. ನಮಸ್ತೆ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.